ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಜೋಶಿಸ್ ಆಸ್ಟ್ರೋಸ್ಕೋಪ್ ಚಾನಲಿನಿಂದ ಡಾಕ್ಟರ್ ಪವನ್ ಜೋಶಿ. ಇವತ್ತಿನ ನಮ್ಮ ವಿಷಯ ಸಾಡೆ ಸಾತಿ ಶನಿ, 7.5 ವರ್ಷಗಳ ಕಾಲ ಕಾಡುವ ಶನಿ ಗ್ರಹದ ಬಗ್ಗೆ. ಶನಿ ನವಗ್ರಹಗಳಲ್ಲಿಯೇ ಅತಿ ಭಯ ಭಕ್ತಿಯನ್ನು ಮೂಡಿಸುವಂತಹ ಗ್ರಹ. ಯಾರಿಗಾದ್ರೂ ಶನಿ ಅಂತ ನಾವು ಹೇಳಿದ್ರೆ ಸಾಕು ಹೆದರೇ ಬಿಡ್ತಾರ. ಹೌದಾ, ಶನಿ ಬಂತ, ಶನಿ ಇದ್ದಾನ ಅಂತ ಹೆದರ್ತಾರ. ಅಷ್ಟು ಪ್ರಭಾವಶಾಲಿಯಾದಂತಹ ಗ್ರಹ. ಹಾಗಾದರೆ ಯಾರಿವ ಶನಿ? ಯಾಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಾಡೆ ಸಾತಿ ಬಂದರೆ ಅಥವಾ ಶನಿ ಏನಾದ್ರೂ ಬಂದರೆ ಅಷ್ಟು ನಮಗ್ ತೊಂದರೆ ಆಗ್ತದ, ಕಷ್ಟ ಆಗ್ತದ. ದುಃಖಂ ದಿನೇಶಾತ್ಮಜಂ, ಅವನ ಕೆಲಸನೇ ದುಃಖ ಕೊಡುವುದು. ಸೂರ್ಯನ ಮತ್ತು ಛಾಯಾದೇವಿಯ ಪುತ್ರ ಆ ಸೂರ್ಯ, ಆ ಶನಿದೇವ ಮತ್ತು ಯಮಧರ್ಮರಾಯನ ಅಣ್ಣ. ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ನಾವು ನೋಡಿದ್ರ ಆ ಶನಿಯ ಬಗ್ಗೆ ಗೊತ್ತಾಗ್ತದೆ. ಯಾರಪ್ಪ ಶನಿ ಅಂದ್ರ ನ್ಯಾಯ ದೇವತೆ, ಲಾರ್ಡ್ ಆಫ್ ಜಸ್ಟಿಸ್, ಇಕ್ವಿಟಿ, ಧರ್ಮದ ದೇವತೆ. ಹಾಗಾಗಿ ಆ ಶನಿ ಎನ್ನುವ ಗ್ರಹದ ಮಹತ್ವವನ್ನ ಜ್ಯೋತಿಷ್ಯ ಶಾಸ್ತ್ರ ಮತ್ತು ಪುರಾಣಗಳ ಪ್ರಕಾರ ನಮ್ಮ ಕರ್ಮಾನುಸಾರ ಫಲವನ್ನು ಕೊಡುವಂತಹ ಗ್ರಹ. ಎಲ್ಲರಿಗೂ ಗೊತ್ತದ, ಕರ್ಮ ಪ್ರಾರಬ್ಧಗಳಿರ್ತಾವ, ಆಗಾಮಿ, ಸಂಚಿತ, ಪ್ರಾರಬ್ಧ ಅಂತ ಇರ್ತಾವ. ಇಹ ಜನ್ಮದಲ್ಲಿ ನಾವೇನ್ ಅನುಭವಿಸ್ತಾ ಇರ್ತೇವಲ್ಲ ಅಥವಾ ನಮ್ಮ ಪಾಲಿಗೆ ಏನ್ ಬರ್ತದಲ್ಲ ಅದೆಲ್ಲ ಪ್ರಾರಬ್ಧ. ಹಿಂದಿನ ಜನ್ಮದ ಏನ್ ಇರ್ತದಲ್ಲ ಅದು ಸಂಚಿತ, ಮುಂದಿನ ಜನ್ಮದ ಏನ್ ಇರ್ತದಲ್ಲ ಅದೆಲ್ಲ ಆಗಾಮಿ. ಈಗ ಪ್ರಾರಬ್ಧ ನಾವ್ ಯಾರ ಬಾಯಲ್ಲಿ ಕೇಳ್ತಿರ್ತೇವೆ, ನಮ್ ಪ್ರಾರಬ್ಧಪ್ಪ ನಾವು ಅನುಭವಿಸ್ಲೇಬೇಕು, ನಮ್ ಪ್ರಾರಬ್ಧದಾಗ ಏನ್ ಬರ್ತದ ನಾವು ಅನುಭವಿಸ್ಲೇಬೇಕು. ಅಂದ್ರೆ ವಿಧಿ ಲಿಖಿತ, ಬ್ರಹ್ಮ ಲಿಖಿತ ಏನಿರ್ತದಲ್ಲ ಆ ಪ್ರಾರಬ್ಧವನ್ನ ನಾವು ಅನುಭವಿಸ್ತಿರ್ತೇವೆ. ಶನಿ ಎನ್ನುವ ಗ್ರಹ ನಾವು ಮಾಡಿದ ಒಳ್ಳೆಯ ಮತ್ತು ಕೆಟ್ಟದ ಫಲವನ್ನ ಕೊಡ್ಲಿಕ್ಕೆ ಬರ್ತಾನ. ಯಾರಾದ್ರೂ ಜಾತಕದಲ್ಲಿ ನಿಮ್ಮ ರಾಶಿಗೆ ಶನಿ ಬಂದ, ಸಾಡೆ ಸಾತಿ ಬಂತು ಅಂದ್ರ ನಿಮ್ಮ ಜನ್ಮಾಂತರೀಯವಾಗಿ ನಾವು ಮಾಡಿದ ಪಾಪದ ಫಲ ನಮಗೆ ಆ ಶನಿ ಕೊಡ್ಲಿಕ್ಕೆ ಶುರು ಮಾಡ್ತಾನ. ಬಹಳಷ್ಟು ಮಂದಿಗೆ ಬಹಳಷ್ಟು ಅಭಿಪ್ರಾಯಗಳವ. ಇಲ್ಲ 7.5 ವರ್ಷ ಒಳಗೆ ಶನಿ ಮೊದ್ಲು 2.5 ವರ್ಷ ಚಲೋ ಮಾಡ್ತಾನ, ಆಮೇಲೆ 5 ವರ್ಷ ಕೆಟ್ಟ ಮಾಡ್ತಾನ. ಇಲ್ಲ ಮೊದ್ಲು 5 ವರ್ಷ ಬಹಳ ಕೆಟ್ಟ ಮಾಡ್ತಾನ, ಹೋಗ್ಬೇಕಾದ್ರ ಬಹಳ ಚಲೋ ಮಾಡಿ ಹೋಗ್ತಾನ. ಹಿಂಗ ಏನೇನೋ ಅವರದೇ ಆದ ಒಂದು ಅಭಿಪ್ರಾಯಗಳು ಸಮಾಜದಲ್ಲಿ ಬಹಳ ಪ್ರಖ್ಯಾತಿಯನ್ನ ಪಡೆದಾವ. ಆಮೇಲೆ ಶನಿಯ ಬಗ್ಗೆ ಭಕ್ತಿಗಿಂತ ಭಯಾನ ಜಾಸ್ತಿ ಅದ. ಅವನು ಶಾಸ್ತ್ರದಲ್ಲಿ ಹೇಳಿದ ಹಾಗೆ ಕರ್ಮಕ್ಕೆ ತಕ್ಕ ಫಲವನ್ನು ಕೊಡುವಂತಹ ಗ್ರಹ, ನ್ಯಾಯ ದೇವತೆ ಇರುವುದರಿಂದ ನಾವು ಶನಿಗೆ ಹೆದರದೆ ಆ ಶನಿಗ್ರಹದ ಪ್ರಭಾವ, ಆ ಶನಿಗ್ರಹದ ಮಹತ್ವ ಮತ್ತೆ ಶನಿಗ್ರಹದಿಂದ ವಿಮುಕ್ತಿಯನ್ನು ಪಡಲಿಕ್ಕೆ, ಆ ದುಷ್ಟ ಪ್ರಭಾವದಿಂದ, ಆ ಶನಿಯ ದೋಷದಿಂದ, ಅವನ ಒಂದು ಪ್ರಾರಬ್ಧದಿಂದ ಹೊರಗೆ ಬರಲಿಕ್ಕೆ ಉಪಾಯವನ್ನ ಕಂಡು ಹಿಡಿಬೇಕು. ಶ್ರದ್ಧೆಯಿಂದ, ಭಕ್ತಿಯಿಂದ, ನಂಬಿಕೆಯಿಂದ ಅದನ್ನ ಮಾಡಬೇಕು. ಅವಾಗ ಆ ಸಮಸ್ಯೆ ಇರೋದಿಲ್ಲ. ನಾವು ಸಮಾಜದಲ್ಲಿ ಶನಿಗೆ ಹೆದರಿ ನಮ್ಮ ಕೆಲಸ ಕಾರ್ಯಗಳನ್ನ ಬಿಡ್ಲಿಕ್ಕೆ ಆಗೋದಿಲ್ಲ. ಅಥವಾ ಅಯ್ಯೋ ನಂದ 7.5 ವರ್ಷ ಸಾಡೆ ಸಾತಿ ಅದ, ಇನ್ನು ಮುಗಿತ್ ನಂದು 7.5 ವರ್ಷ ಇನ್ನೇನು ಉದ್ಧಾರ ಆಗೋದಲ್ಲ ಅನ್ಕೊಟ್ಟು ಸುಮ್ನಿರ್ಲಿಕ್ಕೂ ಬರಂಗಿಲ್ಲ. ಶನಿ ಬಹಳ ಒಳ್ಳೆ ಗ್ರಹ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಹಸ್ರಾರು ಕೋಟಿಗಟ್ಟಲೆ ಸಂಪಾದನೆಯನ್ನ ಶನಿ ಮತ್ತು ಮಂಗಳ ಮಾಡಿಕೊಡ್ತಾರ. ಶನಿ ಸಾಮಾನ್ಯ ಗ್ರಹನಲ್ಲ. ಅವನು ಸೂರ್ಯನ ಸುತ್ತಲೂ ಏನ್ ಸುತ್ತಾನಲ್ಲ ಅದು ಬಹಳ ಮೆಲ್ಲಗೆ, ಎಲ್ಲಾ ಬೇರೆ ಗ್ರಹಗಳಿಗಿಂತನೂ ಬಹಳ ಸ್ಲೋ ಆಗಿ ಸುತ್ತಾನ. ಒಂದು ರಾಶಿಯನ್ನ ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿ ಈ ಆಕಾಶವನ್ನೇ ಒಂದು ವರ್ತುಲವನ್ನಾಗಿ ಮಾಡ್ಯಾರ, ಒಂದು ಸರ್ಕಲ್. ಒಂದ್ ಸರ್ಕಲ್ಗೆ ಇವತ್ತು ಗಣಿತದಲ್ಲಿ ಎಷ್ಟು ಡಿಗ್ರಿಪ? 360 ಡಿಗ್ರಿ. ಎಷ್ಟು ರಾಶಿಗಳವ? 12 ರಾಶಿ. ಸೊ 360 ಡಿವೈಡೆಡ್ ಬೈ 12 ಎಷ್ಟಾಯ್ತು? 30 ಡಿಗ್ರಿ ಈಚ್ ರಾಶಿಗೆ. ಸೊ 30 ಡಿಗ್ರಿಯನ್ನ ಶನಿ ಆ ಸೋಲಾರ್ ಸಿಸ್ಟಮ್ ನಲ್ಲಿ ದಾಟ್ಲಿಕ್ಕೆ 2.5 ವರ್ಷ ತಗೋತಾನ. ಅಂದ್ರೆ 30 ತಿಂಗಳ. 1 ಡಿಗ್ರಿ ದಾಟ್ಬೇಕಂದ್ರೆ 1 ತಿಂಗಳು ಬೇಕು ಅವಂಗ. 2 ಡಿಗ್ರಿ ದಾಟ್ಬೇಕಂದ್ರೆ 2 ತಿಂಗಳ. ಹಂಗ 30 ಡಿಗ್ರಿ ದಾಟ್ಬೇಕಂದ್ರೆ 30 ತಿಂಗಳು ತಗೋತಾನವ ಒಂದು ರಾಶಿಯನ್ನ ದಾಟ್ಲಿಕ್ಕೆ. ಹಂಗ 30 ತಿಂಗಳು 30 ತಿಂಗಳು 30 ತಿಂಗಳು 90 ತಿಂಗಳನ್ನ ತಗೋತಾನ. ಅಂದ್ರೆ 7.5 ವರ್ಷವನ್ನ ತಗೋತಾನವ ಆ ಸಾಡೆ ಸಾತಿ ಅಂತಾರ. ಉದಾಹರಣೆಗೆ ನಂದು ಮೇಷ ರಾಶಿ ಅದ ಅಂತ ತಿಳ್ಕೊಡ್ರಿ. ಯಾವಾಗ ನನ್ನ ಹಿಂದಿನ ರಾಶಿ ಮೀನ ರಾಶಿ ಶನಿ ಬಂದ ಅಂದ್ರ ನನ್ನ ಸಾಡೆ ಸಾತಿ ಶುರು ಆದ. ನನ್ನ ಹಿಂದಿನ ರಾಶಿ ಒಳಗಿದ್ದಾಗ 2.5 ವರ್ಷ, ನನ್ನ ರಾಶಿ ಒಳಗಿದ್ದಾಗ 2.5 ವರ್ಷ, ನನ್ನ ರಾಶಿಯನ್ನ ಮುಗಿಸಿ ಮುಂದಿನ ರಾಶಿಗೆ ಹೋಗ್ತಾನೆ ವೃಷಭ ರಾಶಿ, ಅಲ್ಲಿದ್ದಾಗೂ 2.5 ವರ್ಷ. ಅಂದ್ರೆ ಮೀನ ರಾಶಿ, ಮೇಷ ರಾಶಿ, ವೃಷಭ ರಾಶಿ ಈ 3 ರಾಶಿಯಲ್ಲಿ ಇರೋ ತನಕನು
ಮೇಷರಾಶಿಯವನಿಗೆ 7.5 ಇರ್ತದ. ಆ ಕಾಲದಲ್ಲಿ ನಾವು ಜನ್ಮಾಂತರೀಯವಾಗಿ ಮಾಡಿದ ಪಾಪದ ಫಲ ನಾವು ಅನುಭವಿಸ್ತೀವಿ. ಇದನ್ನ ಪುರಾಣಗಳಲ್ಲಿ ಬೇಕಾದಷ್ಟು ಉದಾಹರಣೆಗಳನ್ನ ನಾವು ನೋಡಿದ್ದೇವೆ. ಸೇತುವೆಯನ್ನ ಕಟ್ಟಬೇಕಾದ್ರೆ ಹನುಮಂತ ದೇವರಿಗೆ ಬಂದು ಶನಿ ದೇವರು ಕೇಳ್ಕೊತಾರ, ಇಲ್ಲಪ್ಪ ನಿನ್ನ ರಾಶಿಯ ನಾನು ಪ್ರವೇಶಿಸಬೇಕು ಅಂತ. ಅವಾಗ ಹನುಮಂತ ದೇವರು ವಿನಮ್ರತಾಪೂರ್ವಕವಾಗಿ ಅವರನ್ನ ಭುಜದ ಮೇಲೆ ಸೇರಿಸ್ಕೊತಾರ. ಒಂದೊಂದೇ ರಾಮ ಸೇತುವೆಯನ್ನು ಕಟ್ಟುವಂತ ಕಲ್ಲು ಬಂಡೆ ತಂದು ಅವ್ರ ಮೇಲೆ ಇಡ್ತಾರ. ಶನಿದೇವರ ಭಾರವನ್ನು ಹೊರಲಾರದೆ ಅವರನ್ನ ಬಿಟ್ಟುಕೊಡ್ತಾನ. ಹೀಗೆ ಪುರಾಣಗಳಲ್ಲಿ ಉಪಾಯಗಳನ್ನು ಹೇಳಿದ್ದಾರೆ. ಅವಾಗ ಹನುಮಂತ ದೇವರು ಹೇಳ್ತಾರೆ, ನನ್ನನ್ನು ಬಿಟ್ಟರೆ ನಡೆಯೋದಿಲ್ಲ. ಯಾರು ನನ್ನ ಭಕ್ತರಿದ್ದಾರೆ, ನನ್ನ ಆರಾಧ್ಯ ದೇವನಾದ ರಾಮದೇವರ ಭಕ್ತರಿದ್ದಾರೆ, ಅವರಿಗೂ ನೀನು ಹೆಚ್ಚು ಪೀಡಿಸಬಾರದು. ಭಕ್ತರು ಅಂದ್ರೆ ಯಾರು? ನಿಜವಾಗಿ ದೇವರಲ್ಲಿ ಶ್ರದ್ಧೆಯನ್ನ, ದೇವರಲ್ಲಿ ನಂಬಿಕೆಯನ್ನ ಇಟ್ಟುವವರು. ನಾವೇನ್ ಮಾಡ್ತೀವಿ? 7.5 ಬಂದದ ತಕ್ಷಣ ಜ್ಯೋತಿಷ್ಯಗಳು ಹೇಳ್ತಾರ, ಹನುಮಾನ್ ಚಾಲಿಸಾ ಓದ್ರಿ, ಶನಿ ಕವಚ ಓದ್ರಿ, ಈಶ್ವರನ ಸ್ತುತಿ ಮಾಡ್ರಿ, ಎಳ್ಳೆಣ್ಣಿ, ಕರಿ ಎಳ್ಳು, ಕಬ್ಬಿಣ ಬುಟ್ಟಿ, ಕರಿ ವಸ್ತ್ರ, ಕಂಬಳಿ, ಕುಂಬಳಕಾಯಿ, ಬೆಲ್ಲ, ಏನೇನು ಪದಾರ್ಥಗಳನ್ನ ದಾನ ಮಾಡ್ರಿ. ಭಯದಿಂದ ದಾನ ಮಾಡ್ತೇವೆ, ಶ್ರದ್ಧೆಯಿಂದ, ನಂಬಿಕೆಯಿಂದ, ಭಕ್ತಿಯಿಂದ. ಆ ಶನಿಯ ದೇವರ ಮೇಲೆ ವಿಶೇಷವಾದಂತಹ ಒಂದು ಶ್ರದ್ಧಾ ಭಕ್ತಿಯನ್ನಿಟ್ಟು ಮಾಡೋದಿಲ್ಲ. ಯಾವ ದಾನ, ಯಾವ ಜಪ, ಯಾವ ಪೂಜೆ ಶ್ರದ್ಧೆಯಿಂದ, ನಂಬಿಕೆಯಿಂದ, ಪ್ರೀತಿ ವಿಶ್ವಾಸದಿಂದ ಮಾಡ್ತೇವೋ ಅದು ಭಗವಂತ ಸ್ವೀಕಾರ ಮಾಡ್ತಾನೆ, ಅದಕ್ಕೆ ಅನುಗ್ರಹವನ್ನು ಕೂಡ ಮಾಡ್ತಾನೆ. ಶನಿ ಎಷ್ಟು ಕೆಟ್ಟು ಭಕ್ತಿಯಿಂದ ನಮಸ್ಕರಿಸಿದರೆ ಅಷ್ಟೇ ಸೌಮ್ಯ. ಪುರಾಣಗಳಲ್ಲಿ ನಾವು ನೋಡಬಹುದು, ಬಹಳ ಸೌಮ್ಯ ಗ್ರಹ, ಬಹಳ ಶಾಂತನು, ಬಹಳ ಒಳ್ಳೆ ರೀತಿ ಅನುಗ್ರಹವನ್ನು ಮಾಡ್ತಾನೆ. ಹಾಗಾದರೆ ಈ 7.5 ನಮಗ್ ಕಷ್ಟಗಳು ಯಾಕೆ ಬರ್ತಾವ? ಯಾವ ರೀತಿ ಬರ್ತಾವ? ಬೇರೆಯವರಿಂದ ನಮಗ್ ಬರ್ತಾವೋ ಏನ್ ನಾವ ಸಮಸ್ಯೆಗಳನ್ನು ಮಾಡ್ಕೋತೇವೋ? ಹೆಂಗ? 7.5 ಕರ್ಮಾನುಸಾರ ಫಲಗಳು ಇರ್ತಾವ. ಈಗ ಉದಾಹರಣೆಗೆ ನಮ್ಮಲ್ಲಿ ಒಂಚೂರು ಆಲಸ್ಯ ತರ್ತಾನವ, ಸಮಯ ಪ್ರಜ್ಞೆಯನ್ನು ಮೀರಿಸಿ ಬಿಡ್ತಾನ, ಸ್ವಲ್ಪ ದಾರಿದ್ರ್ಯತೆಯನ್ನ ತರ್ತಾನ, ದುಡುಕುವಿಕೆಯನ್ನ ತರ್ತಾನ, ನಂಬಿಕೆ ವಿಶ್ವಾಸವನ್ನ ಕಳ್ಕೊಳ್ಳೋಂಗ ಮಾಡ್ತಾನ, ಅಹಂಕಾರದಿಂದ ನಡ್ಕೊಳ್ಳೋಂಗ ಮಾಡ್ತಾನ. ಆದ್ರಿಂದ ಏನಾಗ್ತದಂದ್ರ ನಮ್ಮ ಅಸ್ತಿತ್ವ, ನಮ್ಮ ಮಹತ್ವ, ನಮ್ಮ ಬೆಲೆ ನಾವು ಕಳ್ಕೊಳಕ್ ಶುರು ಮಾಡ್ತೀವಿ. ಈಗ ಇನ್ನೇನು ಕೆಲಸ ಮಾಡ್ಬೇಕು, ಆಲಸ್ಯ ಅಂತ ತರ್ತಾನ, ಆಮೇಲೆ ಮಾಡಿದ್ರೆ ತಗೋ. ಹೀಗೆ ಆ ಸಮಯ ಪ್ರಜ್ಞೆ ಆಮೇಲೆ ಹೋದ್ರ ಹತ್ತು, ಆಮೇಲೆ ಮಾಡಿದ್ರೆ ಹತ್ತು. ಹೀಗೆ ಏನಾದ್ರೂ ಒಂದು ಆಲಸ್ಯವನ್ನ, ದಾರಿದ್ರ್ಯವನ್ನ ತಂದು ಮತ್ತೆ ಯಾರಿಂದಾದ್ರೂ ನಮ್ಗೆ ದುಃಖ, ಅವಮಾನ, ಅಪಮಾನ, ಅಪಕೀರ್ತಿ ಈ ತರ ಆಗುವಂಗ ನೋಡ್ಕೋತಾನ. ಆಮೇಲೆ ಎಷ್ಟೇ ಪರಿಶ್ರಮ ಪ್ರಯತ್ನ ಮಾಡಿದ್ರು ಫಲ ಕೊಡಂಗಲ್ಲ. ಒಂದು ಕೆಲಸ ಇರ್ತದಪ್ಪ, ನಿಮ್ಗೆ ಗೊತ್ತಿರೋ ಕೆಲಸನ, ಯಾವ್ದೋ ಒಂದು ಟೆಂಡರು, ಯಾವ್ದೋ ಒಂದು ಪ್ರಾಜೆಕ್ಟ್, ಯಾವ್ದೋ ಒಂದು ವರ್ಕ್, ಯಾವ್ದೋ ಒಂದು ಮನೆ ಕಟ್ಟುವಂತ ಕಾಂಟ್ರಾಕ್ಟ್ ಮನೆ ಕಟ್ತಿರ್ತಾರ. ಒಬ್ಬ ಡಾಕ್ಟರ್ ಇರ್ತಾನ, ಒಬ್ಬ ಮತ್ತೊಂದೇನೋ ಮಾಡ್ತಿರ್ತಾನ, ಒಬ್ಬ ಬಟ್ಟೆ ವ್ಯಾಪಾರ ಇರ್ತದ, ಒಬ್ಬ ಬಂಗಾರ ಅಂಗಡಿ ವ್ಯಾಪಾರ ಇರ್ತದ, ಒಬ್ಬ ಕಬ್ಬಣದ ವ್ಯಾಪಾರ ಇರ್ತದ, ಒಂದು ದಿನಸಿ ತರಕಾರಿ ವ್ಯಾಪಾರ ಇರ್ತದ. ಎಲ್ಲ ಗೊತ್ತಿದ್ದ ವ್ಯಾಪಾರದಲ್ಲೇ ಅವ್ರಿಗೆ ನುಕ್ಸಾನ್ ಆಗ್ತಿರ್ತದ, ನಷ್ಟ ಆಗ್ತಿರ್ತದ. ಅವ್ರ ಅಂಗಡಿ ಬಾಜು ಕೆಲವೊಬ್ಬ ಅಂಗಡಿ ಇಟ್ಬಿಡ್ತಾನ, ಕಾಂಪಿಟೇಷನ್ ಶುರು ಆಗ್ತದ, ಅವ್ರ ವ್ಯಾಪಾರ ನಡೆಯಂಗಿಲ್ಲ. ಅಥವಾ ಇವಂದ್ರಲ್ಲೇ ಬಂಡವಾಳ ಯಾರಿಗೋ ಮಾಲು ಸಾಮಾನು ಕೊಟ್ಟಿರ್ತಾನ, ಅವ ಓಡ್ ಹೋಗ್ಬಿಡ್ತಾನ. ಈ ಸಮಯದಾಗ ಆಗ್ತಾವ 7.5 ಅವೆಲ್ಲ. ಅಂದ್ರೆ ನಿನ್ನ ಜನ್ಮಾಂತರೀಯವಾಗಿ ನಿನ್ನ ಪಾಪಗಳಿಗೆ ಆ ಸಮಯದಲ್ಲಿ ಅನುಭವಿಸುವಂತ ದುಃಖವನ್ನು ಕೊಡ್ಲಿಕ್ಕೆ ಶುರು ಮಾಡ್ತಾನೆ. ಹೀಗೆ ನಾನು ಹೇಳೋದು ಅಷ್ಟ ಅಲ್ಲ, ತಾವೆಲ್ಲರೂ ತಮ್ಮ ತಮ್ಮ ಜೀವನದಲ್ಲಿ 7.5 ಬಂದಾಗ ನೀವು ಅನುಭವಿಸಿರ್ತೀರಿ, ಕಷ್ಟಗಳನ್ನ ನೋಡಿರ್ತೀರಿ. ಮತ್ತೆ ಇನ್ನು ಕೆಲವರಿಗೆ 7.5 ಬಂದಾಗ ಏನೂ ಆಗಿರಂಗಿಲ್ಲ, ಚಲೋ ಆಗಿರ್ತದ. ಅದು ಅವರವರ ಜನ್ಮಾಂತರಿಯ ಫಲ. ಹಾಗಾಗಿ ಅವರವರಿಗೆ ಅವು ಒಳ್ಳೇದನ್ನ ಕೆಟ್ಟದ್ದನ್ನ ಮಾಡ್ತಿರ್ತಾವ. ಇದು ಜನರಲ್ ರೂಲ್. ಇದು ಸಾಮಾನ್ಯವಾಗಿ ಶನಿ ಬಂದ ಅಂದ್ರೆ ಕಷ್ಟವನ್ನೇ ಕೊಡ್ಲಿಕ್ಕೆ ಬಂದಿರ್ತಾನ. ಅವು ಎಕ್ಸೆಪ್ಷನಲ್ ಕೇಸಸ್ ಇರ್ತಾವ ಕೆಲವು. ನನಗೂ ಬಂದಿದ್ದಾರೆ 7 ವರ್ಷ 7.5 ಫ್ಲಾಟ್ ತಗೊಂಡೆ, ಕಾರ್ ತಗೊಂಡೆ, ಪ್ರಮೋಷನ್ ಆಯ್ತು, ಫಾರಿನ್ ಹೋಗಿ ಬಂದೆ. ದಟ್ ಈಸ್ ಎಕ್ಸೆಪ್ಷನಲ್ ಕೇಸಸ್. ಎಲ್ಲರಿಗೂ ಹಂಗ ಆಗಂಗಿಲ್ಲ. ಅವು ನಿಮ್ ಜನ್ಮಾಂತರದ ಏನೋ ಒಂದು ಪುಣ್ಯ ಇರ್ತದ. ಆ ಪುಣ್ಯದ ಫಲದಿಂದ ಆ ಶನಿಯ ಪ್ರಭಾವವಾಗದೆ ನಿಮ್ಮಲ್ಲಿ ಆಲಸ್ಯ, ದಾರಿದ್ರ್ಯ ಬರದೆ ನೀವು ಸರಿಯಾಗಿ ಹೋಗಿರ್ತೀರಿ. ಹಂಗಾಗಿ ಶನಿ ಗ್ರಹದ 7.5 ಬಂದಾಗ ಮೊದಲಿಗೆ ನಾವು ಬಹಳ ಎಚ್ಚೆತ್ತುಕೊಳ್ಳಬೇಕು. ಬರೇ ಸುಳ್ಳು ಹೇಳಿಕ್ ಹಸ್ತಾನ, ತಪ್ಪು ಮಾಡ್ಲಿಕ್ಕೆ ಹಸ್ತಾನ, ರಾಂಗ್ ಕಮಿಟ್ಮೆಂಟ್ ಕೊಡಿಸ್ತಾನ, ನಮ್ ಕೆಲಸ ಆಗ್ಲಾರ್ದಂಗ್ ಮಾಡ್ತಾನ, ನಮ್ ಕಡೆಯಿಂದನ ಮಾಡಿಸ್ತಾನ. ಇನ್ ಕೆಲವೊಂದು ಹೊರಗಡೆಯಿಂದ ತೊಂದರೆ ಆಗಂಗೂ ಮಾಡ್ತಾನ. ಅದ್ರ ಕಡೆ ಬಹಳ ಗಮನ ಇರಬೇಕು. ಎಲ್ಲಕ್ಕಿಂತ ಬಹಳ ಮುಖ್ಯ ಅಂದ್ರ ಶ್ರದ್ಧೆಯಿಂದ, ಭಯದಿಂದ ಅಲ್ಲ, ಹೆದರಿ ಅಲ್ಲ, ನಂಬಿಕೆಯಿಂದ, ಪ್ರೀತಿಯಿಂದ, ಭಕ್ತಿಯಿಂದ ಅವನ ಸೇವೆಯನ್ನ ಮಾಡ್ರಿ. ಸೇವೆಗಳು ಬೇಕಾದಷ್ಟು ನಾ ಏನಿಲ್ಲ ಹೇಳ್ಬೇಕಾಗಿಲ್ಲ. ಶನಿ ಕವಚ ಓದ್ಬೋದು, ಹನುಮಾನ್ ಚಾಲಿಸಾ ಓದ್ಬೋದು, ರಾಮರಕ್ಷಾ ಸ್ತೋತ್ರ ಓದ್ಬೋದು, ಶಿವನಾಮಾವಳಿಯನ್ನು ಸ್ತೋತ್ರಿಸಬಹುದು,
ಶನಿವೇ ಬೇಕಾದ ಸ್ತೋತ್ರಗಳವ, ಅವನ್ ಪಠಿಸಬಹುದು. ದಾನಗಳವ, ಕ್ಷೇತ್ರಗಳವ, ಸಮುದ್ರ ಸ್ನಾನ, ನದಿ ಸ್ನಾನ, ದೇವರ ದಾನ. ಮುಖ್ಯವಾಗಿ ಶನಿ ನಿಮ್ಮ ಪ್ರಾರಬ್ಧಾನುಸಾರವಾಗಿ ಫಲ ಕೊಡ್ತಿರ್ತಾನೆ. ನೀವು ಕೆಟ್ಟ ತಪ್ಪ ಕೆಲಸ ಮಾಡಿದ್ದಕ್ಕ, ಯಾರಿಗಾರ ತೊಂದರೆ ಮಾಡಿದ್ದಕ್ಕ, ಯಾರಿಂದ ಏನಾರು ಕಿತ್ಕೊಂಡಿದ್ದಕ್ಕ, ಒಟ್ಟು ಶಾರೀರಿಕವಾಗಿ, ಮಾನಸಿಕವಾಗಿ, ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಏನಾದ್ರೂ ಹಿಂಸೆ ಮಾಡಿ ಪಾಪ ಗಳಿಸಿರ್ತೀರಿ ನೀವು. ಆ ಪಾಪವನ್ನ ಆ ಶನಿ ಕೌಂಟ್ ಮಾಡಿ ನಿಮಗೆ ಕಷ್ಟವನ್ನು ಕೊಡ್ತಿರ್ತಾನೆ. ಹಂಗಾಗಿ ಪರೋಪಕಾರ ಮಾಡ್ರಿ. ಸಾಧ್ಯ ಆದಷ್ಟು ಶನಿ ಸಾಡೆ ಸಾತಿ ಕಾಲದಲ್ಲಿ ಬಡವರಿಗೆ, ದುಃಖದಲ್ಲಿರುವವರಿಗೆ, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡ್ರಿ. ಸಾಧ್ಯ ಆದಷ್ಟು, ನಿಮ್ ಶಕ್ತಿ ಮೀರಿ ಅಲ್ಲ. ಕಣ್ಣು ಇಲ್ಲದೆ ಇರತಕ್ಕ ಕುರುಡರಿಗೆ ಹೋಗಿ ಸಹಾಯ ಮಾಡಿ, ಅಂಧರಿಗೆ ಸಹಾಯ ಮಾಡ್ರಿ. ಅಂಗಾಂಗಗಳಿಲ್ಲದೆ ಇರುವಂತಹ ಅನಾಥರಿಗೆ, ಅಂಗವಿಕಲರಿಗೆ ಸಹಾಯ ಮಾಡ್ರಿ. ಬಡವರಿಗೆ, ಭಿಕ್ಷುಕರಿಗೆ ಸಹಾಯ ಮಾಡ್ರಿ. ನಿಜವಾದ ದುಃಖದಲ್ಲಿ, ದೈನ್ಯದಲ್ಲಿರುವವರಿಗೆ ಸಹಾಯ ಮಾಡ್ರಿ. ಶನಿ ನೋಡ್ರಿ ಎಷ್ಟು ಬೇಗ ಸುಪ್ರೀತನಾಗ್ತಾನೆ. 100% ಆಗ್ತಾನೆ. ಮನಸ್ಸಿನಿಂದ ಮಾಡ್ಬೇಕಾದ್ರೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವರ ಸ್ತುತಿ ಮಾಡ್ತಿರೋ, ಶನಿ ಜಪ ಮಾಡ್ತಿರೋ, ಏನ್ ಬೇಕಾದ್ ಮಾಡ್ರಿ. ನಂಬಿಕೆಯಿಂದ, ಶ್ರದ್ಧೆಯಿಂದ ಮಾಡ್ರಿ, ಭಯದಿಂದ ಮಾಡ್ಬೇಡ್ರಿ. ಅಯ್ಯೋ ಇವತ್ ನಾ ಶನಿ ಜಪ ಮಾಡ್ಬೇಕಪ್ಪ, ಇಲ್ಲಾಂದ್ರೆ ಭಾ ಕಾಡ್ತಾನ, ಇವತ್ತು ನೋಡ್ ಮತ್ ಭಾತ್ ರಾಸ್ ಕೊಡ್ತಾನ, ನಂಗ ಎಲ್ಲ ಬಿಟ್ಟು ಬಂದು ಶನಿ ಜಪ ಮಾಡ್ಬೇಕು ಅಲ್ಲ. ಶನಿಯು ನನಗೆ ನನ್ನ ಪ್ರಾರಬ್ಧವನ್ನ ನಾಶ ಮಾಡ್ಲಿಕ್ಕೆ ಬಂದಾನ. ನನಗೆ ಕಷ್ಟಗಳನ್ನ ಕೊಟ್ಟು ನನ್ನಿಂದಲೇ ಅವನ ಸ್ತುತಿಯನ್ನು ಮಾಡಿಸಿಕೊಂಡು ನನಗೆ ಒಳ್ಳೇದ್ ಮಾಡ್ಲಿಕ್ಕೆ ಬಂದಾನ. ಈ ಅವಕಾಶನ ಕಳ್ಕೋಬಾರ್ದು. ಸಾಡೆ ಸಾತಿ ಒಂದು ಪಾಪ, ಒಂದು ಶಾಪ ಅಂತ ತಿಳ್ಕೋಬಾರ್ದು. ನನ್ನ ಕರ್ಮವನ್ನ, ನನ್ನ ಪಾಪವನ್ನ ತೊಳ್ಕೊಳ್ಳಕ್ಕೆ ನನ್ನ ಜೀವನದಲ್ಲಿ ಬಂದು ನನಗೆ ಒಳ್ಳೇದನ್ನ ಮಾಡ್ತಾನ. ಈ ರೀತಿ ಒಂದು ದೃಷ್ಟಿಕೋನ ಇರಬೇಕು. ನಾನು ಹೇಳ್ತಾ ಇರೋದು ಎಲ್ಲರಿಗೂ ಗೊತ್ತಿರೋದೇ. ಹಾಗಾಗಿ ಇವತ್ತಿನ ಈ ಸಂಚಿಕೆಯಲ್ಲಿ ಸಾಡೆ ಸಾತಿ ಶನಿ ಅನ್ನುವುದು ಕೆಟ್ಟಲ್ಲ. ಅದು ಕಷ್ಟವನ್ನೇ ಕೊಡ್ಲಿಕ್ಕೆ ಬಂದಿರ್ತಾನ. ಅದನ್ನ ಹೆಂಗ್ ಸರಿಪಡಿಸ್ಕೋಬೇಕು ನಮ್ ಕೈಯಾಗಿರ್ತದೆ. ಮೊಟ್ಟ ಮೊದಲನೆಯ ಪದ್ಧತಿ ಏನಂದ್ರೆ ನಂಬಿಕೆ, ಶ್ರದ್ಧೆ, ಭಕ್ತಿ, ಭಯ ಬೇಡ. ಎರಡನೇದು ಆಲಸ್ಯವನ್ನ ತರ್ತಾನ, ದಾರಿದ್ರ್ಯವನ್ನ ತರ್ತಾನ, ಕಿರಿಕಿರಿ ಮಾಡ್ತಾನ, ಅದ್ರ ಕಡೆ ಗಮನ. ಮೂರನೇದು ಮುಖ್ಯವಾಗಿ ನಮ್ ಕಡೆಯಿಂದ ರಾಂಗ್ ಕಮಿಟ್ಮೆಂಟ್ ಮಾಡಿಸ್ತಾನ, ಸುಳ್ಳು ಹೇಳಿಸ್ತಾನ, ತಪ್ಪು ಮಾಡಿಸ್ತಾನ. ಎಚ್ಚರಿಕೆಯಿಂದಿರಬೇಕು. ಮತ್ತೊಬ್ಬರನ್ನ ನಂಬಬಾರದು. ಸಾಡೆ ಸಾತಿಯಲ್ಲಿ ಅವ್ರು ಹೇಳ್ದಂತ ನಂಬಿದೆ, ಇವ್ರು ಹೇಳ್ದಂತ. ಉದಾಹರಣೆಗೆ, ನನಗೆ ನಂತರ ಹೂಡಿಕೆ ಮಾಡ್ಲಿಕ್ಕೆ ದುಡ್ಡಿರಂಗಿಲ್ಲ, ಆದ್ರೆ ಏನಾದ್ರು ಸಂಪಾದನೆ ಮಾಡ್ಬೇಕು ಅಂತ ಇರ್ತದ. ಯಾರೋ ಒಬ್ಬ ಹೇಳ್ತಾನ, ನನಗೆ ಅದು ಗೊತ್ತದ, ಇದು ಗೊತ್ತದ, ಮಾಡೋಣ ಬಾ ಅಂತ. ನನಗ್ ಗೊತ್ತಿಲ್ಲದೆ ಇರೋದನ್ನ ಮತ್ತೊಬ್ಬನ ನಂಬಿ ನಾ ಏನಾದ್ರು ಮಾಡ್ಲಿಕ್ಕೆ ಹೋದ್ರೆ ಅವನಿಂದ ನಾ ಮೋಸ ಹೋಗ್ತೀನಿ. ಅದಕ್ಕೆ ಗೊತ್ತಿರೋದನ್ನಷ್ಟೇ ಮಾಡ್ಬೇಕು. ಸಾಡೆ ಸಾತಿ ಗೊತ್ತಿಲ್ಲದೆ ಇರೋ ವ್ಯವಹಾರಗಳ ಕೈ ಹಾಕಬಾರ್ದು. ಬಹಳ ಮುಖ್ಯ. ಬೇರೆ ಸಮಯದಲ್ಲಿ ಏನಾಗ್ತದ ಗೊತ್ತಿಲ್ಲ ಅಂದ್ರೂ ಮತ್ತೊಬ್ರು ಸಹಾಯ ತಗೊಂಡ್ ಮಾಡ್ತಿರ್ತೀವಿ, ಅವ್ರು ಉದ್ಧಾರ ಆಗ್ತಾರೆ, ನಾವು ಉದ್ಧಾರ ಆಗ್ತೀವಿ. ಸಾಡೆ ಸಾತಿ ಆಗಲ್ಲ. ಬುದ್ಧಿ ಕಲಿಸ್ಲಿಕ್ಕೆ ಬಂದಿರ್ತಾನವ, ಶನಿ ರೂಪದಲ್ಲೇ ಬಂದಿರ್ತಾನವ, ಸಮಸ್ಯೆ ಮಾಡ್ಲಿಕ್ಕೆ ಬಂದಿರ್ತಾನವ. ಯಾರನ್ನಾದ್ರೂ ನಂಬಿ ಗೊತ್ತಿಲ್ದೇ ಇರೋ ವಿಷಯ ಕೈ ಹಾಕಿ ದುಡ್ಡು ಹಾಳು ಮಾಡ್ಕೊಳ್ಳೋದು, ಸಮಯ ಹಾಳು ಮಾಡ್ಕೊಳ್ಳೋದು, ಆರೋಗ್ಯ ಹಾಳು ಮಾಡ್ಕೊಳ್ಳೋದು ಮಾಡಬಾರ್ದು. ಇದು ಬಹಳ ಮುಖ್ಯ. ನಿಮಗೆ ಏನ್ ಗೊತ್ತದ, ಎಷ್ಟು ಗೊತ್ತದ ಅಷ್ಟರಾಗ ಇರಬೇಕು. ಅತಿಯಾದ ಆಸೆಯನ್ನ ಶನಿಯ ಕಾಲದಲ್ಲಿ ಮಾಡಬಾರದು. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ಲಿಕ್ಕತ್ತದ, ಜಾಸ್ತಿ ಸಿಗ್ಲಿಕ್ಕತ್ತದ, ಚಲೋ ಆಗ್ಲಿಕ್ಕತ್ತದ ಅಂದ್ರೆ ಮಾಡ್ರಿ. ಶನಿ ನಿಮ್ಮನ್ನ ಕೈ ಹಿಡದಾನ ಅಂತ ನಿಮ್ಗೆ ಅನ್ಸ್ಲಿಕ್ಕತ್ತ ಅನುಭವದಲ್ಲಿ ಮಾಡ್ರಿ. ಅದು ಬೇರೆ. ಕೆಲವರಿಗೆ ಅದ ಇರ್ತದೆ, ಎಕ್ಸೆಪ್ಷನಲ್ ಕೇಸಸ್ ಇರ್ತಾವ. ಆದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಕಾಡೇ ಕಾಡ್ತಾನ, ಕಷ್ಟವನ್ನ ಕೊಟ್ಟೆ ಕೊಡ್ತಾನ. ಆ 7.5 ವರ್ಷಗಳ ಕಾಲ ನೀವು ಡಿಸಿಪ್ಲಿನ್ ಕಲೀರಿ, ಸಮಯ ಪ್ರಜ್ಞೆಯನ್ನು ಕಲೀರಿ, ಆಲಸ್ಯದಿಂದ ದೂರ ಇರ್ರಿ, ಮತ್ತೊಬ್ಬರ ಮಾತು ಬೇಗ ನಂಬಬೇಡ್ರಿ, ಮತ್ತೊಬ್ಬರ ಮೇಲೆ ಡಿಪೆಂಡ್ ಆಗಬೇಡ್ರಿ, ಗೊತ್ತಿಲ್ದಿರೋ ವಿಷಯಕ್ಕೆ ಕೈ ಹಾಕಬೇಡ್ರಿ. ಮತ್ತೆ ಇವೆಲ್ಲದರ ಜೊತೆಗೆ ನಂಬಿಕೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ, ಪ್ರೀತಿಯಿಂದ ಆ ಶನಿಯ ದೇವರ ಆರಾಧನೆಯನ್ನ ಮಾಡ್ರಿ. ದಾನ ಧರ್ಮಗಳನ್ನ ಮಾಡ್ರಿ. ನೋಡ್ರಿ ಎಷ್ಟು ಬದಲಾವಣೆ. ಈಗ ಯಾರಿಗಾದ್ರೂ ಸಾಡೆ ಸಾತಿ ನಡೀತಾ ಇದೆ, ಇಷ್ಟು ದಿನ ಪೂಜೆ ಪುನಸ್ಕಾರ ಮಾಡಿದ್ರು ಫಲ ಸಿಕ್ಕಿಲ್ಲ, ಇನ್ಮೇಲೆ ಮಾಡ್ರೆ ಸಿಕ್ತದ, ಹಿಂಗ ಮಾಡ್ರೆ ಸಿಕ್ತದ. ಹಂಗಾಗಿ ಆಮೇಲೆ ನಾ ಎಷ್ಟು ಪೂಜೆ ಮಾಡಿದ್ರು ಶನಿ ಒಳ್ಳೇದಾಗ್ವಲ್ತು, ಅಷ್ಟು ಪೂಜೆ ಮಾಡಿದ್ರು ಒಳ್ಳೇದಾಗ್ವಲ್ತು ಅಂತ ಹೇಳ್ಕೋಬೇಡ್ರಿ. ನಿಮ್ಮ ತ್ಯಾಗವನ್ನ, ನಿಮ್ಮ ಸೇವೆಯನ್ನ ದೊಡ್ಡಿಸ್ಕಿ ಮಾಡ್ಕೋಬೇಡ್ರಿ. ಅದರಿಂದನೂ ಕೂಡ ಸೇವಾ ನಷ್ಟ ಆಗಿ ಹೋಗ್ತದೆ. ಹಾಗಾಗಿ ಸಾಡೆ ಸಾತಿ ಎನ್ನುವುದು ನಮ್ಮ ಕರ್ಮ, ನಮ್ಮ ಪ್ರಾರಬ್ಧಾನುಸಾರವಾಗಿ ಶನಿ ಕೊಡುವಂತ ಫಲ. ಅವೇನ್ ಕೆಟ್ಟಿಲ್ಲ. ಅವ ನ್ಯಾಯ ದೇವತೆ ಇದ್ದಾನ. ಅವ ನ್ಯಾಯವನ್ನ ಕೊಡ್ಲಿಕ್ಕೆ ಬಂದಾನ. ನೋಡಪ್ಪ, ಹಿಂಗ್ ಮಾಡಿ ಹಿಂಗ್ ಫಲ ಕೊಟ್ಟು ಹೋಗ್ತೇನೆ. ಈ ಫಲದಿಂದ ತಪ್ಪಿಸ್ಕೋಬೇಕಾ, ಇಂತಿಂತ ಒಳ್ಳೆ ಕರ್ಮಗಳನ್ನು ಮಾಡು, ದಾನ ಮಾಡು, ಮತ್ತೊಬ್ರಿಗೆ ಉಪಕಾರ ಮಾಡು, ಸಹಾಯ ಮಾಡು, ಕಷ್ಟದಲ್ಲಿರೋರು ಸಹಾಯ ಮಾಡು, ನಾ ಸುಪ್ರೀತನಾಗ್ತೇನೆ, ನಿಂಗೆ ಕಾಡುವುದಿಲ್ಲ. ಇದೇ ಶನಿ ಹೇಳ್ತಾನ, ಅದನ್ನ ಮಾಡ್ರಿ. ಹಾಗಾಗಿ ತಾವೆಲ್ಲರೂ ನಂಬಿಕೆಯಿಂದ, ಶ್ರದ್ಧೆಯಿಂದ, ಪ್ರೀತಿಯಿಂದ, ಭಕ್ತಿಯಿಂದ ಶನಿಯ ದೇವರ ಉಪಾಸನೆಯನ್ನು ಮಾಡ್ತೀರಿ. ಕಷ್ಟದಲ್ಲಿರೋರಿಗೆ ಸಹಾಯವನ್ನ ಮಾಡ್ತೀರಿ.
ಮುಖ್ಯವಾಗಿ ನಿಮ್ಮಲ್ಲಿರ್ತಕ್ಕಂಥ ಆಲಸ್ಯ ದಾರಿದ್ರ್ಯವನ್ನೆಲ್ಲ ದೂರ ಮಾಡ್ಕೊಳ್ತೀರಿ. ಮತ್ತೆ ಶನಿಯ ಸಾಡೆ ಸಾತಿಯಿಂದ ವಿಮುಕ್ತರಾಗಿ ಆ ಸಾಡೆ ಸಾತಿಯಲ್ಲಿಯೇ ನಿಮಗೆ ಏನು ಬೇಕೋ ಅದನ್ನ ಪಡಿತೀರಿ ಅನ್ನೋ ವಿಶ್ವಾಸವನ್ನು ಇಟ್ಟುಕೊಂಡು ಇನ್ನೊಂದು 2 ವಿಚಾರಗಳಿಗೆ ಸಾಡೆ ಸಾತಿಗಳಿಗೆ ವಿಷಯಕ್ಕೆ ನಾನು ವಿರಾಮವನ್ನು ಕೊಡ್ತಾ ಇದ್ದೀನಿ. ಆ ಶನಿದೇವರು ನಿಮ್ಮೆಲ್ಲರಿಗೂ ಒಳ್ಳೆಯದನ್ನ ಶುಭವನ್ನ ಉಂಟು ಮಾಡಲಿ ಅಂತ ಹೇಳುತ್ತಾ ನನ್ನ ವಾಕ್ಯಕ್ಕೆ ವಿರಾಮವನ್ನು ಕೊಡ್ತೇನೆ. ನಮಸ್ಕಾರ, ಧನ್ಯವಾದಗಳು.